ಬೆಂಗಳೂರಿನಲ್ಲಿ ನೆಲೆಯೂರಿದ್ದ ಶಂಕಿತ ಉಗ್ರರ ಸ್ಕೆಚ್ ಬಟ ಬಯಲಾಗಿದ್ದು ಹೇಗೆ? ಕುರಾನ್ ಅನ್ನೇ ತಿರುಚಿ ಕ್ರಿಮಿಗಳು ರವಾನಿಸಿದ್ದ ಸಂದೇಶವೇನು? ನೆತ್ತರ ಓಕುಳಿ ಹರಿಸೋಕೆ ಖತರ್ನಾಕ್ ಪ್ಲಾನ್ ಮಾಡಿದ್ರಾ? ಖಾಕಿ ತನಿಖೆಯಲ್ಲಿ ಬಯಲಾದ ಸ್ಫೋಟಕ ಸತ್ಯವೇನು? ಇದೆಲ್ಲವನ್ನು ನೋಡೋಣ ರಾಜಧಾನಿಯಲ್ಲಿ ಉಗ್ರ, ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಲಾಕ್ ಆಗಿರೋ ಶಂಕಿತ ಉಗ್ರರ ಮಸಲತ್ತು ರಿವೀಲ್ ಆಗ್ತಿದೆ. ಮುಸ್ಲಿಂ ಯುವಕರನ್ನ ಸೆಳೆಯಲು ಅಲ್ ಖೈದಾ ಉಗ್ರರು ಖತರ್ನಾಕ್ ಸಂಚನ್ನೆ ರೂಪಿಸಿದ್ದಾರೆ. ಜಗತ್ತಿನ ಬೇರಲ್ಲೂ ಈ ಕುರಾನ್ ಗ್ರಂಥ ಇಲ್ಲ. ಇದೇ ಮೂಲ ಕುರಾನ್. ಈ ಕುರಾನ್ ಎಲ್ಲೆಡೆಯೂ ಸಿಗಲ್ಲ. ಮೂಲ ಕುರಾನ್ ಅನ್ನ ಎಲ್ಲರೂ ಮರೆಮಾಚಿದ್ದಾರೆ. ನಾವು ಈ ಕುರಾನ್ಗೆ ಅನ್ವಯವಾಗಿ ಬದುಕಬೇಕು, ಅಲ್ಲಾಗೋಸ್ಕರ ಜಿಹಾದ್ ಮಾಡಬೇಕು ಅಂತ ಉಲ್ಲೇಖ ಮಾಡಲಾಗಿದೆ. ಜಿಹಾದ್, ಕೊಲ್ಲುವುದು, ಮುಸ್ಲಿಂ ಲಾ ಬಗ್ಗೆಯೂ ಉಲ್ಲೇಖಿಸಲಾಗಿದೆ. ಪ್ರಚೋದಿತರಾಗಿ ಅಲ್ ಖೈದಾ ಸೇರಲಿ ಅಂತ ಕ್ರಿಮಿಗಳು ಸಜ್ಜಾಗಿದ್ರಂತೆ. ಬೆಂಗಳೂರಿನಲ್ಲಿ ಲಾಕ್ ಆಗಿರೋ ಶಂಕಿತ ಉಗ್ರರ ಕರಾಳ ಮುಖ ಬಗೆದಷ್ಟು ಬಯಲಾಗ್ತಿದೆ. ಪವಿತ್ರ ಕುರಾನ್ ಗ್ರಂಥವನ್ನೇ ಅಲ್ ಖೈದಾ ಕ್ರಿಮಿಗಳು ತಿರುಚಿರೋದು ಬಯಲಾಗಿದೆ. ಸ್ವಾರ್ಥ ಸಾಧನೆಗಾಗಿ ಅಲ್ ಖೈದಾ ಉಗ್ರರು ಕುರಾನ್ ಅನ್ನೇ ತಿರುಚಿದ್ರಂತೆ. ಶಂಕಿತ ಉಗ್ರ ಅಖ್ತರ್ ಹುಸೇನ್ ಬಳಿ ಕುರಾನ್ ತಿರುಚಿದ ಪುಟಗಳು ಪತ್ತೆಯಾಗಿವೆ. ಬಂಧಿತ ಶಂಕಿತ ಉಗ್ರ ಅಖ್ತರ್ ಹುಸೇನ್ ಬಳಿ ಪತ್ತೆಯಾಗಿದ್ದು ಕಾಕಿ ಗ್ರಿಲ್ ಮಾಡ್ತಿದೆ. ಯುವಕರನ್ನ ಪ್ರಚೋದಿಸಿ ಸೆಳೆಯಲು ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿರೋದು ಬಟಾ ಬಯಲಾಗಿದೆ. ರಾಜಧಾನಿ ಬೆಂಗಳೂರಲ್ಲಿ ಬೀಡು ಬಿಟ್ಟಿದ್ದ ಉಗ್ರ ಕ್ರಿಮಿಗಳ ಇತಿಹಾಸ ಕೆದಕಿದಷ್ಟು ರಿವೀಲ್ ಆಗ್ತಿದೆ. ಉಗ್ರರ ಡೆಡ್ಲಿ ಸತ್ಯಗಳನ್ನ ನೋಡಿ ಕಾಕಿ ಶೇಕ್ ಆಗಿದೆ. ಅಖ್ತರ್ ಹಾಗೂ ಜುಬಾ ಇಬ್ಬರನ್ನು ನೇಮಿಸಿದ್ದು ಒಬ್ಬನೇ ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಅಖ್ತರ್ ಹುಸೇನ್ ಮಾದರಿಯಲ್ಲೇ ಶಂಕಿತ ಉಗ್ರ ಜುಬಾ ನೇಮಕಾತಿ ನಡೆದಿತ್ತು. ಫೇಸ್ಬುಕ್, ಟ್ವಿಟರ್, ಟೆಲಿಗ್ರಾಮ್, ವಾಟ್ಸ್ಆಪ್, ಸ್ನ್ಯಾಪ್ಚಾಟ್ ಮೂಲಕ ಅಲ್ ಖೈದಾ ಜೊತೆಗೆ ಕಿರಾತಕರು ಕಾಂಟ್ಯಾಕ್ಟ್ ನಲ್ಲಿದ್ರಂತೆ. ಉಗ್ರ ಸಂಘಟನೆ ಜೊತೆಗೆ ಸೇರಿ ಕ್ರಿಮಿಗಳು ಸಂಚು ರೂಪಿಸಿರೋದು ಬೆಳಕಿಗೆ ಬಂದಿದೆ. ತಮಿಳುನಾಡಿನ ಸೇಲಂನಲ್ಲಿ ಅಂಧರಾಗಿರೋ ಶಂಕಿತ ಉಗ್ರ ಜುಬಾ ಅಂತಿಂತವನಲ್ಲ. ಕ್ರಿಮಿ ಅಖ್ತರ್ ಹುಸೇನ್ ಮತ್ತು ಜುಬಾ ಇಬ್ಬರು ಕಾಂಟ್ಯಾಕ್ಟ್ ನಲ್ಲಿದ್ರಂತೆ. ಜಿಹಾದಿಗಾಗಿ ಉಗ್ರ ಸಂಘಟನೆಗೆ ಅಲ್ ಖೈದಾ ಸೇರಿಕೊಳ್ಳಲು ಸಿದ್ಧರಾಗಿದ್ರು ಅನ್ನೋ ಸತ್ಯ ಬಯಲಾಗಿದೆ. ಜುಬಾ ಡೀಲ್ ಓಕೆ ಆದ ಬಳಿಕ ಅಖ್ತರ್ನ ಉಗ್ರರು ಸಂಪರ್ಕ ಮಾಡಿದ್ರು. ಇಬ್ಬರಿಗೂ ಒಬ್ಬನೇ ಉಗ್ರ ಸಂಪರ್ಕಿಸೋ ಕೊಂಡಿಯಾಗಿದ್ದಂತೆ. ನಂತರ ಅಖ್ತರ್, ಜುಬಾ ಫೋನ್ನಲ್ಲಿ ಮಾತನಾಡಿಕೊಂಡಿದ್ರು. ಇಬ್ಬರಿಗೂ ಬಕ್ರೀದ್ ಬಳಿಕ ಬರಲು ತಿಳಿಸಲಾಗಿತ್ತು. 15 ದಿನಗಳಲ್ಲಿ ಕಾಶ್ಮೀರಕ್ಕೆ ಹೋಗೋದಕ್ಕೆ ತಯಾರಿ ನಡೆಸಿದ್ರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ತಗಲಾಕೊಂಡಿರೋ ರಕ್ತ ಪಿಪಾಸುಗಳ ಇತಿಹಾಸ ಕೆದಕಿದಷ್ಟು ಹೊರ ಬೀಳ್ತಿದೆ. ಅಲ್ ಖೈದಾ ಉಗ್ರ ಸಂಘಟನೆ ಸೇರಲು ಅಫ್ಘಾನಿಸ್ತಾನಕ್ಕೆ ಜುಬಾ ಮತ್ತು ಅಖ್ತರ್ ಹುಸೇನ್ ಹೊರಟಿದ್ರಂತೆ. ಕಾಶ್ಮೀರಕ್ಕೆ ತೆರಳಿದ ಬಳಿಕ ಅವರಿಗೆ ಮುಂದಿನ ಸೂಚನೆ ಸಿಗೋದಿತ್ತು. ಮೊದಲು ಪಿಒಕೆ ಮೂಲಕ ಕಾಶ್ಮೀರದಿಂದ ಪಾಕಿಸ್ತಾನಕ್ಕೆ ಕರೆಸಿಕೊಳ್ಳೋಕೆ ಉಗ್ರರು ಸ್ಕೆಚ್ ಹಾಕಿದ್ರಂತೆ. ಬಳಿಕ ಅಫ್ಘಾನಿಸ್ತಾನಕ್ಕೆ ಕರೆಸಲು ಮಾಸ್ಟರ್ ಪ್ಲಾನ್ ನಡೆದಿತ್ತು ಅನ್ನೋದು ಖಾಕಿ ತನಿಖೆಯಲ್ಲಿ ಬಯಲಾಗಿದೆ. ಶಂಕಿತ ಉಗ್ರರು ಹಾಕಿದ್ದ ಖತರ್ನಾಕ್ ಸ್ಕೆಚ್ ಅಂತಿದ್ದಲ್ಲ. ಖಾಕಿಗೆ ತಗಲಾಕೊಂಡಿರೋ ಅಖ್ತರ್ ಹುಸೇನ್ ಹಾಗೂ ಜುಬಾ ನಿರಂತರ ಸಂಪರ್ಕದಲ್ಲಿದ್ರಂತೆ. ಅಲ್ ಖೈದಾ ನೇಮಕಾತಿ ಬಳಿಕ ಇಬ್ಬರು ಮಾತನಾಡಿದ್ರಂತೆ. ಕಾಶ್ಮೀರಕ್ಕೆ ಹೊರಡೋ ದಿನ ಮತ್ತೆ ಮಾತನಾಡಬೇಕಾಗಿತ್ತಂತೆ. ಅಲ್ಲಿಯವರೆಗೂ ಕಾಲ್ ಹಾಗೂ ಮೆಸೇಜ್ ಮಾಡದಂತೆ ಸೂಚನೆ ನೀಡಲಾಗಿತ್ತು. ಅಖ್ತರ್ ಹುಸೇನ್ ಮಾಡಿದ್ದ ಫೋನ್ ಕಾಲ್ ಮೂಲಕ ಸತ್ಯ ಬಯಲಾಗಿದೆ. ಅಲ್ ಖೈದಾ ಉಗ್ರ ಸಂಘಟನೆ ವಿಚಾರಕ್ಕೆ ಮಾತನಾಡಿರೋದು ರಿವೀಲ್ ಆಗಿದೆ. ಶಂಕಿತ ಉಗ್ರರ ಬಳಿ ಎರಡೆರಡು ಮೊಬೈಲ್ ಫೋನ್ಗಳು ಪತ್ತೆಯಾಗಿವೆ. ಒಂದು ಫೋನ್ ಕೆಲಸ ಮತ್ತು ಕುಟುಂಬದವರ ಜೊತೆ ಮಾತನಾಡೋಕೆ ಬಳಸ್ತಿದ್ರಂತೆ. ಮತ್ತೊಂದು ಮೊಬೈಲ್ ಫೋನ್ ಅನ್ನ ಉಗ್ರವಾದಕ್ಕೆ ಬಳಸಲಾಗ್ತಿತ್ತು ಅನ್ನೋ ಶಾಕಿಂಗ್ ಸತ್ಯ ಬಯಲಾಗಿದೆ. ಉಗ್ರವಾದಕ್ಕೆ ಬಳಸುತ್ತಿದ್ದ ನಂಬರ್ ಬೇರೆಯವರಿಗೆ ಗೊತ್ತಿರಲಿಲ್ವಂತೆ. ಇತ್ತ ಅಖ್ತರ್ ಅಣ್ಣನಿಗೂ ತಮ್ಮನ ಉಗ್ರವಾದದ ಸತ್ಯ ಗೊತ್ತಿಲ್ಲ ಅನ್ನೋದು ಸಿಸಿಬಿ ವಿಚಾರಣೆ ವೇಳೆ ಗೊತ್ತಾಗಿದೆ. ಒಂದೇ ರೂಮ್ ನಲ್ಲಿ ಜೊತೆಯಲ್ಲಿದ್ದವರಿಗೂ ಈತನ ವಿಷಯ ಗೊತ್ತಿರಲಿಲ್ವಂತೆ. ಮೊಬೈಲ್ ನಲ್ಲಿ ಹಲವು ದಾಖಲೆ ಡಿಲೀಟ್ ಮಾಡಿರುವ ಅಖ್ತರ್ ಜನ್ಮವನ್ನ ಪೊಲೀಸರು ಜಾಲಾಡ್ತಿದ್ದಾರೆ. ಇಬ್ಬರು ಕ್ರಿಮಿಗಳು ಅಲ್ ಖೈದಾ ಸಂಘಟನೆ ಸೇರಿರುವುದಕ್ಕೆ ದಾಖಲೆಗಳನ್ನ ರೆಡಿ ಮಾಡಿಕೊಂಡಿದ್ರು. ಶಂಕಿತರ ಮೊಬೈಲ್ನಲ್ಲಿ ಹಲವು ದಾಖಲೆಗಳು ಲಭ್ಯವಾಗಿವೆ. ಜಿಹಾದಿಗಾಗಿ, ಅಲ್ಲಾಗಾಗಿ ಪ್ರಾಣ ಕೊಡಬೇಕು, ಪ್ರಪಂಚದಲ್ಲಿ ಸಂಪೂರ್ಣ ಮುಸ್ಲಿಂ ಕಾನೂನು ಬರಬೇಕು, ಇದಕ್ಕಾಗಿ ನೀವು ಕೈ ಜೋಡಿಸಬೇಕು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇಬ್ಬರ ಮೊಬೈಲ್ನಲ್ಲಿದ್ದ ಅಲ್ ಖೈದಾ ಉಗ್ರ ಸಂಘಟನೆ ಕರಾಳ ಸತ್ಯ ಸ್ಫೋಟಗೊಂಡಿದೆ. ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿದ್ದ ಶಂಕಿತ ಉಗ್ರನ ಸ್ಕೆಚ್ ಖತರ್ನಾಕ್ ಪ್ಲಾನ್ ರಿವೀಲ್ ಆಗಿದೆ. 2015ರಲ್ಲೇ ಅಖ್ತರ್ ಬೆಂಗಳೂರಿಗೆ ಬಂದು ಹೋಗಿದ್ದಂತೆ. 8 ತಿಂಗಳು ಬೆಂಗಳೂರಿನಲ್ಲಿದ್ದು 4 ಕಡೆ ವಾಸಿಸುತ್ತಿದ್ದಂತೆ. 2-3 ಕಡೆ ಕೆಲಸ ಮಾಡ್ತಿದ್ದ ಅಖ್ತರ್ ಹುಸೇನ್ 2015ರಲ್ಲೇ ಮತ್ತೆ ಅಸ್ಸಾಂಗೆ ವಾಪಸ್ಸಾಗಿದ್ದ. ಪಿಯುಸಿ ಓದಲು ಹೋಗಿ ಮತ್ತೆ 2017ರಲ್ಲಿ ಬಂದಿದ್ದ. 2017ರಿಂದಲೂ ಉಗ್ರ ಸಂಘಟನೆಯನ್ನ ಸೇರೋಕೆ ಪ್ಲಾನ್ ಮಾಡಿದ್ದಂತೆ. ಉಗ್ರರ ಭಾಷಣ ಕೇಳ್ತಿದ್ದ, ಸಂಘಟನೆ ಬಗ್ಗೆ ಮಾಹಿತಿ ಪಡಿತಿದ್ದಂತೆ. ಉಗ್ರ ಸಂಘಟನೆಯನ್ನ ಸೇರೋದ್ರ ಬಗ್ಗೆ ಮಾಹಿತಿ ಕಲೆ ಆಗ್ತಿದ್ದ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ರಕ್ತಚಂದನ ಸೀಸ್. ಕೈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮುಜುಗರ ಅನುಭವಿಸಿದ ನಟಿ ಭಾವನಾ. ಮುದ್ದಿನ ನಾಯಿಯನ್ನ ಕಳೆದುಕೊಂಡು ಕಿರುತೆರೆ ನಟಿ ಕಣ್ಣೀರು. ಇದೆಲ್ಲವನ್ನು ನೋಡೋಣ ಬೆಂಗಳೂರು ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ರಕ್ತಚಂದನವನ್ನ ಜಪ್ತಿ ಮಾಡಲಾಗಿದೆ.
ಬ್ಯಾಟರಾಯನಪುರ ಪೊಲೀಸರು 5 ಆರೋಪಿಗಳನ್ನು ಬಂಧಿಸಿದ್ದಾರೆ. 2.68 ಕೋಟಿ ಮೌಲ್ಯದ ರಕ್ತಚಂದನದ ಮರದ ತುಂಡುಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿನೋದ್, ಲಕ್ಷ್ಮಯ್ಯ, ಸಂಜಯ್, ರಾಜು, ಕೃಷ್ಣ ಬಂಧಿತ ಆರೋಪಿಗಳು. ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ನಿಲ್ದಾಣದ ಆರೋಪಿಗಳನ್ನು ಹೆಡೆಮುರಿ ಕಟ್ಟಲಾಗಿದೆ. ಬೆಂಗಳೂರಿನಲ್ಲಿ ಕೋಟ್ಯಾಂತರ ರೂಪಾಯಿ ರಕ್ತಚಂದನ ವಶಕ್ಕೆ ಪಡೆದಿರೋ ಖಾಕಿ ಆರೋಪಿಗಳಿಗೆ ಫುಲ್ ಗ್ರಿಲ್ ಮಾಡುತ್ತಿದೆ. ವಿಚಾರಣೆ ವೇಳೆ ರಕ್ತಚಂದನದ ತುಂಡು ಬಚ್ಚಿಟ್ಟಿದ್ದ ಬಗ್ಗೆ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಕೋಟ್ಯಾಂತರ ಮೌಲ್ಯದ ರಕ್ತಚಂದನದ ತುಂಡುಗಳಿರುವ ಮಾಹಿತಿ ನೀಡಿದ್ದಾರೆ. ಹೆಸರುಘಟ್ಟದ ಮನೆಯೊಂದರಲ್ಲಿ ರಕ್ತಚಂದನ ತುಂಡುಗಳಿಟ್ಟಿದ್ದಾಗಿ ಸತ್ಯ ಕಕ್ಕಿದ್ದಾರೆ. ನೀರಿನ ಸಂಪ್ನಲ್ಲಿ ಇಟ್ಟಿದ್ದ ರಕ್ತಚಂದನದ ತುಂಡುಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ಬಗ್ಗೆ ಬಾಂಬ್ ಸ್ಫೋಟಿಸಿದ್ದ ಶಾಸಕ ಜಮೀರ್ ವಿರುದ್ಧ ಒಕ್ಕಲಿಗ ಸಂಘ ಕೆಂಡವಾಗಿದೆ. ಜಮೀರ್ ಅಹಮದ್ ಹೇಳಿಕೆ ಖಂಡಿಸಿ ಒಕ್ಕಲಿಗರ ಸಂಘ ಪ್ರತಿಭಟನೆ ಮಾಡಿದೆ. ದೇವನಹಳ್ಳಿಯಲ್ಲಿ ಒಕ್ಕಲಿಗರ ಸಂಘ ಬೀದಿಗಿಳಿದಿದ್ದು ಆಕ್ರೋಶ ಹೊರಹಾಕಿದ್ದಾರೆ. ಶಾಸಕ ಜಮೀರ್ ಅಹಮದ್ ಒಕ್ಕಲಿಗರ ಕ್ಷಮೆ ಕೇಳಬೇಕು, ಕ್ಷಮೆಯನ್ನು ಕೇಳದಿದ್ರೆ ಜಮೀರ್ ವಿರುದ್ಧ ಉಗ್ರ ಹೋರಾಟ ಮಾಡುವುದಾಗಿ ಒಕ್ಕಲಿಗ ಮುಖಂಡರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ನಡೆಸಿ ರಾಷ್ಟ್ರಪತಿಗಳಿಗೆ ದೂರು ನೀಡಿದರೆ ಇಲ್ಲಿ ಬೆಂಗಳೂರಿನಲ್ಲಿ ಕೈ ನಾಯಕರು ಪ್ರತಿಭಟನೆ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರ ಆಕ್ರೋಶ ಭುಗಿಲೆದಿದ್ದು ಸೋನಿಯಾಗೆ ಇಡಿ ವಿಚಾರಣೆ ನಡೆಸುತ್ತಿರುವುದನ್ನು ಖಂಡಿಸಿ ಕೆಪಿಸಿಸಿ ನಾಯಕರು ಧರಣಿ ನಡೆಸಿದರು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮೌನ ಪ್ರತಿಭಟನೆ ನಡೆಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು ಭಾಗಿಯಾಗಿದ್ದರು. ಸೋನಿಯಾ ಗಾಂಧಿಗೆ ವಿಚಾರಣೆ ನಡೆಸುವುದು ನಿಲ್ಲಿಸುವವರೆಗೂ ಪ್ರತಿಭಟನೆ ನಿಲ್ಲಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಗುಡುಗಿದ್ರು. ಬೆಂಗಳೂರಿನಲ್ಲಿ ಪ್ರತಿಭಟನೆ ವೇಳೆ ಮಾತನಾಡಿದ ಡಿಕೆಶಿ, ಇಡಿ ವಿಚಾರಣೆ ನಡೆಸುವಷ್ಟು ದಿನ ನಾವು ಪ್ರತಿಭಟನೆ ಮಾಡ್ತೀವಿ ಎಂದು ಹೇಳಿದ್ದಾರೆ. ಅಲ್ಲದೆ ಪ್ರತಿಭಟನೆಯಲ್ಲಿ ಎಲ್ಲಾ ನಾಯಕರು ಪಾಲ್ಗೊಳ್ಳಬೇಕು ಎಂದು ಸೂಚನೆಯನ್ನು ಕೂಡ ಹೊರಡಿಸಿದ್ದೇವೆ ಮತ್ತು ಮೌನವಾಗಿ ಪ್ರತಿಭಟನೆ ಮಾಡ್ತೀವಿ ಎಂದು ಡಿಕೆಶಿ ಹೇಳಿದ್ದಾರೆ. ಇಡಿ ವಿಚಾರಣೆ ನೆಪದಲ್ಲಿ ಸೋನಿಯಾ ಗಾಂಧಿಗೆ ಕಿರುಕುಳ ನೀಡುತ್ತಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಆಕ್ರೋಶ ಹೊರಹಾಕಿದರು. ನ್ಯಾಷನಲ್ ಹೆರಾಲ್ಡ್ನಲ್ಲಿ ಯಾವುದೇ ಅಕ್ರಮ ನಡೆದಿಲ್ಲ. ಅರುಣ್ ಜೇಟ್ಲಿ ಪಾರ್ಲಿಮೆಂಟ್ನಲ್ಲಿ ಈ ಬಗ್ಗೆ ಹೇಳಿದ್ರು. ಆದರೆ ಬಿಜೆಪಿಯವರು ಬೇಕಂತಲೇ ಕೇಸ್ ರೀಓಪನ್ ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ವಿರುದ್ಧ ಈವರೆಗೆ ಎಫ್ಐಆರ್ ಕೂಡ ದಾಖಲಿಸಿಲ್ಲ. ರಾಜಕೀಯ ದ್ವೇಷದಿಂದ ಕಾಂಗ್ರೆಸ್ ನಾಯಕರ ವಿಚಾರಣೆ ನಡೆಸುತ್ತಿದ್ದಾರೆ. ಐಟಿ, ಇಡಿ ಮತ್ತು ಸಿಬಿಐ ಮೂಲಕ ನನ್ನನ್ನು ಹೆದರಿಸಲು ಯತ್ನ ನಡೆಸಿದ್ದಾರೆ. ಕೇಂದ್ರದ ಇಂತಹ ಬೆದರಿಕೆ ತಂತ್ರಗಳಿಗೆ ನಾವು ಹೆದರುವುದಿಲ್ಲ ಎಂದು ಡಿಕೆಶಿ ಹೇಳಿದ್ದಾರೆ. ಕಾಂಗ್ರೆಸ್ ಮೌನ ಪ್ರತಿಭಟನೆ ವೇಳೆ ನಟಿ ಭಾವನಾಗೆ ಮುಜುಗರ ಆಗಿದೆ. ಪ್ರತಿಭಟನಾ ಸ್ಥಳದಲ್ಲಿ ಚೇರ್ ಸಿಗದೆ ನಟಿ ಭಾವನಾ ಪರದಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಮೀಸಲಿಟ್ಟ ಚೇರ್ನಲ್ಲಿ ಕೂರಲು ನಟಿ ಭಾವನಾ ಯತ್ನಿಸಿದ್ರು. ಈ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಜೋರಾಗಿ ಕೂಗಿದ್ರು. ಚೇರ್ ಸಿಗದೆ 4-5 ನಿಮಿಷ ಪರದಾಡಿದ ನಟಿ ಭಾವನಾ ಶಾಕ್ ಆದ್ರು. ನಂತರ ನಟಿ ಭಾವನಾಗೆ ಚೇರ್ ವ್ಯವಸ್ಥೆಯನ್ನ ಮಾಡಲಾಯಿತು. ಈ ವೇಳೆ ಭಾವನಾರನ್ನ ಕಾರ್ಯಕರ್ತೆ ತರಾಟೆಗೆ ತೆಗೆದುಕೊಂಡ್ರು. ಬಿಜೆಪಿಗೆ ಹೋಗಿದ್ರಿ, ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಬಂದಿದ್ದೀರಾ ಅಂತ ಕಿಡಿಕಾರಿದ್ರು. ಬಿಜೆಪಿಗೆ ಹೋಗಿದ್ದಕ್ಕೆ ನನಗೆ ಪಶ್ಚಾತ್ತಾಪ ಆಗಿದ್ದು ಸತ್ಯ. ಬಿಜೆಪಿಗಿಂತ ಕಾಂಗ್ರೆಸ್ ಸೂಕ್ತ ಅಂತ ಗೊತ್ತಾಗಿದೆ ಅಂತ ನಟಿ ಕಾಂಗ್ರೆಸ್ ಕಾರ್ಯಕರ್ತೆ ಭಾವನಾ ಹೇಳಿದ್ರು. ನಾನು ಒಪ್ಪುವ ಸಿದ್ಧಾಂತಗಳು ಕಾಂಗ್ರೆಸ್ನಲ್ಲಿದೆ, ಅದಕ್ಕಾಗಿ ನಾನು ಕಾಂಗ್ರೆಸ್ಗೆ ಮರಳಿದ್ದೇನೆ. ಮುಂದೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಬಗ್ಗೆ ನೋಡೋಣ ಅಂತ ಟಿವಿ9ಗೆ ಕೈ ಕಾರ್ಯಕರ್ತೆ ಭಾವನಾ ಹೇಳಿದ್ರು. ಕಾಂಗ್ರೆಸ್ ಪ್ರತಿಭಟನೆಗೆ ಬಂದ ನಟಿ ಭಾವನಾಗೆ ಕೈ ಕಾರ್ಯಕರ್ತೆ ತರಾಟೆಗೆ ತೆಗೆದುಕೊಂಡ್ರು. ಕಾರ್ಯಕರ್ತೆ ಪ್ರಶ್ನೆಗೆ ನಟಿ ಭಾವನಾ ಗಲಿಬಿಲಿಯಾಗಿದ್ರು. ಸ್ಯಾಂಡಲ್ವುಡ್ ಕಿರುತೆರೆ ನಟಿಯ ಮುದ್ದಿನ ಶ್ವಾನ ಕಳ್ಳತನವಾಗಿದೆ. ಶ್ವಾನ ಕದ್ದೊಯ್ಯುವ ವಿಡಿಯೋ ಟಿವಿ9ಗೆ ಲಭ್ಯವಾಗಿದೆ. ಬೈಕ್ನಲ್ಲಿ ನಟಿಯ ಶ್ವಾನವನ್ನು ಯುವಕ ಯುವತಿ ಕದ್ದೊಯ್ದಿದ್ದಾರೆ. ನಾಗರಬಾವಿಯಲ್ಲಿ ಶ್ವಾನ ಕಳವು ಮಾಡಲಾಗಿದೆ. ಕಿರುತೆರೆ ರಿಯಾಲಿಟಿ ಶೋಗಳ ನಟಿ ನಿರುಷಾ ಶ್ವಾನವನ್ನ ಸಾಕಿದ್ರು. ಸಿಡ್ಜು ಜಾತಿಯ 8 ವರ್ಷದ ಹೆಣ್ಣು ನಾಯಿಯನ್ನು ಕದ್ದೊಯ್ಯಲಾಗಿದೆ. ನಾಯಿಗಾಗಿ ಹುಡುಕಾಡುತ್ತಿರುವ ನಟಿ ನಿರುಷಾ ಫೇಸ್ಬುಕ್ನಲ್ಲಿ ಪೋಸ್ಟ್ ಕೂಡ ಹಾಕಿದ್ದಾರೆ. ವಿಪಕ್ಷ ನಾಯಕ ಸಿದ್ದು ಪರ ಜಮೀರ್ ಬ್ಯಾಟಿಂಗ್. ಸಿದ್ದರಾಮಯ್ಯ ಶೇರ್ ಇದ್ದಂತೆ ಅಂತ ಹೇಳಿ ಡಿಕೆಶಿಗೆ ಪರೋಕ್ಷವಾಗಿ ಟಾಂಗ್ ಕೊಟ್ರ. ಜಮೀರ್ ವಿರುದ್ಧ ಬಂಡೆ ಸಿಡಿದಿದ್ದು ಹೇಗೆ? ಇದೆಲ್ಲವನ್ನು ನೋಡೋಣ ಮಾತಿನ ಯುದ್ಧ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ವಕ್ಫ್ಗೆ ಕೊಟ್ಟ ಕೊಡುಗೆ ಬಹಳ ದೊಡ್ಡದು. ಶಾದಿ ಭಾಗ್ಯ, ಅನ್ನಭಾಗ್ಯ ಯೋಜನೆಗಳನ್ನ ಜಾರಿ ಮಾಡಿದ್ದು ಸಿದ್ದರಾಮಯ್ಯ ಅಂತ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಹೇಳಿದ್ರು.
500 ಕೋಟಿ ರೂಪಾಯಿ ಅನುದಾನದಿಂದ 3,200 ಕೋಟಿಗೆ ಹೆಚ್ಚಳ ಮಾಡಿದ್ರು. ಹೀಗಾಗಿ ಮುಸ್ಲಿಂ ಸಮುದಾಯ ಸಿದ್ದರಾಮಯ್ಯ ಋಣ ತೀರಿಸಬೇಕಿದೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆದರೆ ವಕ್ಫ್ ಬೋರ್ಡ್ ಜಾಗದಲ್ಲಿ ಮನೆಗಳ ನಿರ್ಮಾಣ ಮಾಡಿಕೊಡ್ತೇನೆಂದು ಹೇಳಿದ್ದಾರೆ ಅಂತ ಶಾಸಕ ಜಮೀರ್ ಹೊಗಳಿಕೆ ಮಾತುಗಳನ್ನಾಡಿದ್ರು. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೊರತುಪಡಿಸಿ ಬೇರೆ ಯಾರೇ ಮುಖ್ಯಮಂತ್ರಿ ಆದ್ರೂ ಆಗೋದಿಲ್ಲ, ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯ ಬೆಳವಣಿಗೆ ಆಗೋದಿಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಜಮೀರ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ಇದು ಸಿದ್ದರಾಮಯ್ಯನವರ ಬರ್ತ್ಡೇ ಅಲ್ವೇ ಅಲ್ಲ, ಇದು ನಮ್ಮ ಬರ್ತ್ಡೇ. ಮತ್ತೆ ಸಿಎಂ ಆದ್ರೆ ಅಲ್ಪಸಂಖ್ಯಾತರಿಗಾಗಿ 5,000 ಕೋಟಿ ಮೀಸಲಿಡುವುದಾಗಿ ಹೇಳಿದ್ದಾರೆ. ಇಂತಹ ಮನುಷ್ಯನನ್ನ ಕಳೆದುಕೊಳ್ಬೇಕಾ ಅಂತ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಹೇಳಿದ್ರು. ಸಿದ್ದರಾಮಯ್ಯ ಸೇರಿದಂತೆ ಟಿಪ್ಪು ಜಯಂತಿ ಮಾಡಿದ್ದು ಇವರೇ ಅಂತ ದಾವಣಗೆರೆಯಲ್ಲಿ ಶಾಸಕ ಜಮೀರ್ ಅಹಮದ್ ಬ್ಯಾಟಿಂಗ್ ಮಾಡಿದ್ರು. ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ನಮಗೆ ಬಿಟ್ಟುಕೊಟ್ಟಿದ್ರು. ಈಗ ಸಮಯ ಬಂದಿದೆ, ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಪರ ನಿಲ್ಲಬೇಕು, ಮುಸ್ಲಿಮರು ಸಾಮೂಹಿಕವಾಗಿ ಮತ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು, ಸಿದ್ದರಾಮಯ್ಯರನ್ನ ಮತ್ತೊಂದು ಅವಧಿಗೆ ಮುಖ್ಯಮಂತ್ರಿ ಮಾಡಬೇಕಿದೆ ಅಂತ ಜಮೀರ್ ಅಹಮದ್ ಖಾನ್ ಮರು ನುಡಿದಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಶಾಸಕ ಜಮೀರ್ ಅಹಮದ್ ಬಹುಪರಕ್ ಹಾಕಿದ್ದಾರೆ. ಸಿದ್ದರಾಮಯ್ಯ ಒಬ್ಬರೇ ಅಲ್ಪಸಂಖ್ಯಾತರ ಪರವಾಗಿ ನಿಂತಿರುವ ನಾಯಕ ಅಂತ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಹೇಳಿದ್ದಾರೆ. ಮುಸ್ಲಿಂ ಸಮುದಾಯದ ಬಗ್ಗೆ ಕಾಳಜಿ ಹೊಂದಿರುವ ಏಕೈಕ ನಾಯಕ ಸಿದ್ದರಾಮಯ್ಯ. ಆಹಾರ ಪದ್ಧತಿ ವಿಚಾರ ದೇಶಾದ್ಯಂತ ಸಾಕಷ್ಟು ವಿವಾದವಾಗಿತ್ತು. ಆಗ ಮುಸ್ಲಿಂ ಸಮುದಾಯದ ಪರ ನಿಂತಿದ್ದು ಸಿದ್ದರಾಮಯ್ಯನವರು ಮಾತ್ರ ಅಂತ ಜಮೀರ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಸಿಎಂ ಆಗಬೇಕು ಎಂದು ಬಹಿರಂಗವಾಗಿ ಹೇಳಿಕೆ ನೀಡ್ತಾ ಇದ್ದ ಶಾಸಕ ಜಮೀರ್ ಅಹಮದ್ಗೆ ಎಐಸಿಸಿ ವಾರ್ನಿಂಗ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ವಾರ್ನಿಂಗ್ ಕೊಟ್ಟಿರುವ ಬಗ್ಗೆ ನಾನು ಮಾಧ್ಯಮಗಳಲ್ಲಿ ನೋಡಿ ತಿಳಿದುಕೊಂಡಿದ್ದೇನೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ರು. ಜಮೀರ್ಗೆ ಎಚ್ಚರಿಕೆ ಕೊಟ್ಟಿರುವ ಮಾಹಿತಿ ನನಗೂ ಕೂಡ ಬಂದಿದೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಯಾರ ಮೇಲೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕೋ ಕೈಗೊಳ್ಳುತ್ತೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಎಐಸಿಸಿಯಿಂದ ಇಲ್ಲಿಯವರೆಗೂ ನನಗೆ ಯಾವುದೇ ನೋಟಿಸ್ ಬಂದಿಲ್ಲವೆಂದು ಶಾಸಕ ಜಮೀರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ದೊಡ್ಡವರು, ನಮ್ಮ ಪಕ್ಷದ ಅಧ್ಯಕ್ಷರು, ಅವರ ಬಗ್ಗೆ ನಾನು ಮಾತನಾಡಲ್ಲ ಅಂತ ದಾವಣಗೆರೆಯಲ್ಲಿ ಜಮೀರ್ ಅಹಮದ್ ಟಾಂಗ್ ಕೊಟ್ರು. ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಇನ್ನು ಎಸಿಬಿಗೆ ದಾಖಲಾತಿ ನೀಡಲು ಅವಕಾಶವನ್ನ ಕೇಳಿದ್ದೇನೆ. ಶೀಘ್ರದಲ್ಲಿ ಎಲ್ಲಾ ದಾಖಲಾತಿಗಳನ್ನ ನೀಡ್ತೇನೆ ಅಂತ ಹೇಳಿದ್ರು. ಕಾಂಗ್ರೆಸ್ ಮನೆಯಲ್ಲಿ ಸಿಎಂ ಕುರ್ಚಿಗಾಗಿ ಕಾಳಗವೇ ನಡೀತಾ ಇದೆ. ನಾವು ಸಾಮೂಹಿಕ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ರು. ಮೊದಲು 113 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಆಮೇಲೆ ಸಿಎಂ ಆಗೋದು. ಈಗಲೇ ಸಿಎಂ ಎಂದು ಹೇಳಿಕೊಂಡು ಹೋದರೆ ಪಕ್ಷಕ್ಕೆ ನಷ್ಟವಾಗುತ್ತೆ. ಜನರು ಈ ಭ್ರಷ್ಟ ಸರ್ಕಾರ ಕಿತ್ತೊಗೆಯಬೇಕೆಂದು ತೀರ್ಮಾನಿಸಿದ್ದಾರೆ. 113 ಸ್ಥಾನವನ್ನ ಗೆದ್ದ ನಂತರ ಸಿಎಂ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಬೆಂಗಳೂರಿನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಾಮಲಿಂಗಾರೆಡ್ಡಿ ಹೇಳಿದ್ರು. ಕಾಂಗ್ರೆಸ್ ಶಾಸಕ ಜಮೀರ್ ವಿರುದ್ಧ ಸಿಟಿ ರವಿ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ನಿಯತ್ತು ಏನು ಅಂತ ಕ್ಷೇತ್ರದ ಜನ ನೋಡಿದ್ದಾರೆ. ಜಮೀರ್ ವಾಚ್ಮ್ಯಾನ್ ಆಗ್ತೇನೆ ಅಂದಿದ್ರಲ್ವಾ, ಮೊದಲು ಆ ಮಾತನ್ನ ಉಳಿಸಿಕೊಳ್ಳಲಿ ಅಂತ ಜಮೀರ್ಗೆ ಡಿಚ್ಚಿ ಹೊಡೆದಿದ್ದಾರೆ. ದೇವೇಗೌಡ, ಕುಮಾರಸ್ವಾಮಿ, ಸಿದ್ದರಾಮಯ್ಯಗೆ ಬಕೆಟ್ ಹಿಡಿಯೋದು, ನಾನು ಬಕೆಟ್ ಹಿಡಿದು ರಾಜಕಾರಣ ಮಾಡಿದವನಲ್ಲ ಅಂತ ಜಮೀರ್ ಅಹಮದ್ ವಿರುದ್ಧ ಸಿಟಿ ರವಿ ಕೆಂಡ ಉಗುಳಿದ್ದಾರೆ. ಇವಾಗ ಪ್ರತಿಭಟನೆ ಮಾಡ್ತಾ ಇರೋರು ಜೈಲಿಗೆ ಹೋಗಿ ಬಂದೋರು ಎಂಬ ಸಿಟಿ ರವಿ ಹೇಳಿಕೆಗೆ ಡಿಕೆಶಿ ಬೆಂಕಿಯನ್ನೇ ಉಗುಳಿದ್ದಾರೆ. ಅವನು ಯಾವನಾದ್ರೂ ಏನಾದ್ರೂ ಮಾತನಾಡಿಕೊಳ್ಳಲಿ ಅಂತ ಬಿಜೆಪಿ ಶಾಸಕ ಸಿಟಿ ರವಿ ವಿರುದ್ಧ ಡಿಕೆಶಿ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಮಹಾತ್ಮ ಗಾಂಧೀಜಿ ಜೈಲಿಗೆ ಹೋಗವ್ರೆ, ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೂಡ ಜೈಲಿಗೆ ಹೋಗಿದ್ರು, ಜವಾಹರ್ಲಾಲ್ ನೆಹರು ಕೂಡ ಹೋಗಿದ್ದವರು. ನಾವು ಮಂಚಕ್ಕಾಗಿ ಜೈಲಿಗೆ ಹೋಗಿದ್ವಾ ಅಥವಾ ಇನ್ನೊಂದಕ್ಕೆ ಹೋಗಿದ್ವಾ ಅಂತ ಸಿಟಿ ರವಿಗೆ ಕನಕಪುರ ಬಂಡೆ ಟಾಂಗ್ ಕೊಟ್ರು. ಬಿಜೆಪಿ ವಿರುದ್ಧ ಗುಡುಗಿದ್ದು ಹೇಗೆ? ಸಿದ್ದು, ಡಿಕೆಶಿ ಜನೋತ್ಸವ ಅಲ್ಲ, ಬಿಜೆಪಿ ಭ್ರಷ್ಟೋತ್ಸವ ಅಂದಿದ್ದು ಯಾರು? ಇದು 40% ಕಮಿಷನ್ ಸಂಭ್ರಮಾಚರಣೆ ಅಂದಿದ್ದು ಯಾಕೆ ಸಿದ್ದರಾಮಯ್ಯ? ಮಂಡ್ಯದ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಬೇಡ ಅಂದಿದ್ದು ಯಾಕೆ ರಾಜಮಾತೆ? ಇಡಿ ವಿಚಾರಣೆ ಬಳಿಕ ಸೋನಿಯಾ ಗಾಂಧಿಗೆ ಸಂಕಷ್ಟ ಕಾದಿದ್ಯಾ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸರ್ಕಾರ 1 ವರ್ಷದ ಸಾಧನಾ ಸಮಾವೇಶ ಮಾಡ್ತಿದೆ. ನಾವು ಜನೋತ್ಸವವನ್ನಲ್ಲ ಬಿಜೆಪಿಯ ಭ್ರಷ್ಟೋತ್ಸವ ಅಂತೀವಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹೇಳಿದ್ದಾರೆ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಕರ್ನಾಟಕ ಭಾರತದ ಭ್ರಷ್ಟಾಚಾರ ರಾಜಧಾನಿಯಾಗಿದೆ ಅಂತ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ಎಲ್ಲ ಸರ್ಕಾರಿ ನೇಮಕಾತಿಯಲ್ಲೂ ಭ್ರಷ್ಟಾಚಾರ ನಡೆದಿದೆ. ಇದು ರಾಜ್ಯ ಸರ್ಕಾರದ ಸಾಧನೆ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಂತ ಡಿಕೆಶಿ ವಾಗ್ದಾಳಿ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಮತ್ತೆ ಪಬ್ ಮೇಲೆ ದಾಳಿ ನಡೆದಿದೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಯಾಕೆ ಮಧ್ಯಪ್ರವೇಶ ಮಾಡ್ತೀರಿ? ಪೊಲೀಸರು ಸಮವಸ್ತ್ರ ಬಿಚ್ಚಿ ಹಾಕಿ ಕೇಸರಿ ಹಾಕಿ ಕುಳಿತಿದ್ದಾರೆ. ಪಬ್ ಮೇಲೆ ದಾಳಿ ಮಾಡಿದವರ ವಿರುದ್ಧ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ಪ್ರಶ್ನಿಸಿದ್ರು. ಅಲ್ಲದೆ ನೈತಿಕ ಪೊಲೀಸ್ಗಿರಿ ಹೆಸರಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಹಣ ವಸೂಲಿ ನಡೀತಿದೆ ಅಂತ ಡಿಕೆ ಶಿವಕುಮಾರ್ ಆರೋಪಿಸಿದ್ರು. ಇನ್ನು ಇದೇ ವೇಳೆ ಮಾತನಾಡಿದ ಮಾಜಿ ಸಿಎಂ ಸಿದ್ದರಾಮಯ್ಯ, ಬೊಮ್ಮಾಯಿ ಸಿಎಂ ಆದ ಬಳಿಕ ನಮ್ಗೆಲ್ಲ ಭರವಸೆ ಇತ್ತು. ಆದರೆ ಅವರ ಆಡಳಿತ ನೋಡಿದ್ರೆ ಸಂಪೂರ್ಣ ಭ್ರಮನಿರಸವಾಗಿದೆ. ಬೊಮ್ಮಾಯಿ ಸರ್ಕಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಕರ್ನಾಟಕದಲ್ಲಿ 40% ಕಮಿಷನ್ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ಸಚಿವ ಈಶ್ವರಪ್ಪ ವಿರುದ್ಧ ಆರೋಪಿಸಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಆದರೆ ಸರ್ಕಾರ ಈಶ್ವರಪ್ಪಗೆ ಕ್ಲೀನ್ ಚಿಟ್ ಕೊಡಿಸಿ ಬಿ ರಿಪೋರ್ಟ್ ಹಾಕಿಸಿದೆ. 40% ಕಮಿಷನ್ ಸಂಭ್ರಮಾಚರಣೆ ಮಾಡಿಕೊಳ್ಳಲು ಹೊರಟಿದ್ದಾರೆ ಅಂತ ಗುಡುಗಿದ್ರು. ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿಖಿಲ್ ಸ್ಪರ್ಧಿಸಲ್ಲ ಅಂತ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟಪಡಿಸಿದ್ರು. ನಿಖಿಲ್ ಕುಮಾರಸ್ವಾಮಿ ಪಕ್ಷ ಸಂಘಟನೆಯಲ್ಲಿ ಸಕ್ರಿಯರಾಗಿದ್ದಾರೆ. ಪಕ್ಷ ಅಧಿಕಾರಕ್ಕೆ ತರಲು ನಿಖಿಲ್ ರಾಜ್ಯಾದ್ಯಂತ ಪ್ರವಾಸ ಮಾಡಲಿದ್ದಾರೆ. ಆದರೆ ನಿಖಿಲ್ ಯಾವುದೇ ಕಾರಣಕ್ಕೂ ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ. ಸಿಎಂ ಬಗ್ಗೆ ನಿರ್ಧಾರ ಕೈಗೊಳ್ಳುವುದು ನಾವಲ್ಲ, ರಾಜ್ಯದ ಜನತೆ ನಿರ್ಧರಿಸುತ್ತಾರೆ. ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಅಂತ ಕುಮಾರಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ ಖರ್ಗೆರನ್ನ ಸಿಎಂ ಮಾಡಲಿ ಅಂತ ಹಾಸನದಲ್ಲಿ ಜೆಡಿಎಸ್ ಶಾಸಕ ಎಚ್ಕೆ ಕುಮಾರಸ್ವಾಮಿ ಹೇಳಿದ್ರು. ಕಾಂಗ್ರೆಸ್ನಲ್ಲಿ ಸಿಎಂ ಹುದ್ದೆಗೆ ಪ್ರತಿಯೊಬ್ಬರು ಟವೆಲ್ ಹಾಕ್ತಿದ್ದಾರೆ. ಹಲವು ವರ್ಷಗಳಿಂದ ದಲಿತರು ಕಾಂಗ್ರೆಸ್ ಅನ್ನ ಬೆಂಬಲಿಸುತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ದಲಿತರು ಯಾರು ಸಿಎಂ ರೇಸ್ನಲ್ಲಿ ಇಲ್ಲ. ದಲಿತರು ಸಿಎಂ ರೇಸ್ಗೆ ಬರಲು ಕಾಂಗ್ರೆಸ್ ಪಕ್ಷದವರು ಬಿಡ್ತಿಲ್ಲ. ದಲಿತರು ಅರ್ಥ ಮಾಡಿಕೊಳ್ಬೇಕು ಅಂತ ಎಚ್ಕೆ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ರು.